ದೊಡ್ಡವರ ದಾಂಧಲೆ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಇತ್ತೀಚೆಗೆ ನಡೆದಂಥ ಕೆಲವು ಘಟನೆಗಳು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಸಮಾಜದ ಎದುರಿಗಿಡೋದು ಹಾಗೆ ಮಾಡಿವೆ. ಜನಪ್ರತಿನಿಧಿಗಳು ಮತ್ತು ಅವರ ಮಕ್ಕಳು ಅಂದ ಮಾತ್ರಕ್ಕೆ ಸಮಾಜದ ಕೆಳಸ್ತರದಲ್ಲಿರುವವರ ಜೊತೆ ಹೇಗೆ ಬೇಕಾದರೂ ನಡ್ಕೊಳ್ಳಬಹುದಾ ಅನ್ನುವಂಥದ್ದು ಶಾಸಕ ಭೈರತಿ ಬಸವರಾಜ್ ಒಬ್ಬ ಟ್ರಾಫಿಕ್ ಕಾನ್ಸ್ಟೇಬಲ್ ತಮ್ಮ ಕಾರಿಗೆ ಟ್ರಾಫಿಕ್ ಕ್ಲಿಯರ್ ಮಾಡಿ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ಯಾಚ್ಯ ಶಬ್ದಗಳಿಂದ ಬೈತಾರೆ. ಇನ್ನೊಂದು ಕಡೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಮಧ್ಯರಾತ್ರಿಯ ನಂತರ ಕೂಡ ಪಾರ್ಟಿ ಮಾಡುತ್ತಿದ್ದದ್ದನ್ನು ಸಾಕ್ಷಿಗಾಗಿ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳೋದಕ್ಕೆ ಬಂದ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆಯನ್ನು ನಡೆಸಿದ್ರು ಮತ್ತು ಬಾಯಿಗೆ ಬಂದಂತೆ ಬೈದ್ರು ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಕಳೆದ ರಾತ್ರಿ ಮೈಸೂರಿನ ಮಾಜಿ ಸಂಸದ ವಿಶ್ವನಾಥ್ ಪುತ್ರ ಪೂರ್ವಜ್ ಒಂದು ಹೋಟೆಲ್ ಅವಧಿ ಮುಗಿದ ನಂತರ ಊಟ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಹೋಟೆಲ್ನಲ್ಲಿದ್ದಂಥ ಗುಡಿಸಲಿಗೆ ಬೆಂಕಿ ಹಚ್ಚಿ ಗಲಾಟೆ ಮಾಡಿ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದಂಥ ಆರೋಪ ಎದುರಿಸ್ತಾ ಇರುವಂಥದ್ದು. ನಮ್ಮ ಜೊತೆ BJP ಮುಖಂಡರಾದಂಥ ಮಾಳವಿಕಾ ಕೂಡ ಜಾಯ್ನ್ ಆಗಿದ್ದಾರೆ ನೇರ ಸಂಪರ್ಕದಲ್ಲಿ. ಮಾಳವಿಕಾ ಮೇಡಮ್, ಇದೇನು ಘಟನೆ? VIP ಕಲ್ಚರ್ ಅನ್ನುವಂಥ ಮಾತನ್ನು ಎಲ್ಲೋ ಉತ್ತರ ಪ್ರದೇಶದಲ್ಲಿ ಬಿಹಾರದಲ್ಲಿ ನೋಡ್ತಾ ಇದ್ವಿ ನಾವು, ಕರ್ನಾಟಕದಲ್ಲೂ ಶುರುವಾಗ್ಬಿಡ್ತಾ ಇಂಥದ್ದು. ಜನ ನನಗೆ ಓಟ್ ಹಾಕಿದ್ರು ಅಂದರೆ ಏನು ಬೇಕಾದರೂ ಮಾಡಿಕೊಳ್ಳುವಂಥ ಪರ್ಮಿಷನ್ ಕೊಟ್ಟರು ಅಂತ ಅರ್ಥನಾ? ಚುನಾವಣೆಗಳು ನಡೆದು ಹೋಗಿವೆ ತಿಂಗಳುಗಳಲ್ಲಿ. ಒಂದು 2 ಬಾರಿ ಆ ಥರ ಅವರು ತಮ್ಮ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಅವರು ಆ ರೀತಿಯ ಹಲ್ಲೆಯನ್ನು ಮಾಡಿದ್ದಾರೆ. ಕಾಶಪ್ಪನವರ ವಿಚಾರ ಈಗ ಎಲ್ಲ ನಿಮ್ಮ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಸದನದಲ್ಲಿ ಕೂಡ ಬಹುಚರ್ಚಿತವಾಗಿದೆ. ಇದೀಗ ಇವತ್ತು ಇದು ಬೆಳಕಿಗೆ ಬಂದಿದೆ. ನನಗೆ ತಕ್ಷಣಕ್ಕೆ ನೀವು ಹೊತ್ತು ಮುಗಿದ ನಂತರ ಅವರು ಕೇಳಿದ್ದನ್ನ ಕೊಡಲಿಲ್ಲ ಅಂದಾಗ ಕ್ಲಾಸಿಕ್ ಪ್ರಾಯಶಃ ದೆಹಲಿ ಒಳಗೆ ಜೆಸಿಕಾ ಲಾಲ್ ಮರ್ಡರ್ ಇದೆಯಲ್ಲ ಅದು ಅಂತ ನಾವು ತೆಗೆದುಕೋಬಹುದು. ಹೇಗೆ ಅಧಿಕಾರ ಶ್ರೀಮಂತರು ಸಾಮಾನ್ಯರ ಮೇಲೆ ತಲುಪ್ತಾ ಇಲ್ಲ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ನಿಮ್ಮ ಧ್ವನಿ ನಮ್ಮನ್ನು ತಲುಪ್ತಾ ಇಲ್ಲ, ಒಂದು ಸಣ್ಣ ಟೆಕ್ನಿಕಲ್ ಪ್ರಾಬ್ಲಮ್ ಇರುವಂಥದ್ದು. ಅದನ್ನು ಸರಿ ಮಾಡಿಕೊಂಡ ನಂತರ ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೇನೆ. BK ಶಿವರಾಮ್ ಸರ್, ಕೆಲವೊಂದಷ್ಟು ಘಟನೆಗಳನ್ನು ನೆನಪಿಸಿಕೊಳ್ತಾ ಇದ್ರಿ ನೀವು. ಅಲ್ಲ, ಈಗ ಅಧಿಕಾರದಲ್ಲಿರೋರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳೋದು ನಾನು ಎಲ್ಲರೂ ಕಂಡಿದ್ದೀವಿ. ಈಗ ನಾನೇ ಒಂದ್ಸಲಿ ಇನ್ಸ್ಪೆಕ್ಟರ್ ಆಗಿರಬೇಕಾದ್ರೆ ಒಬ್ಬ VVIP ದೆಹಲಿಗೆ ಹೋಗ್ಬೇಕಾಗಿತ್ತು. ಆ VVIP ಏರ್ಪೋರ್ಟಿಗೆ ಬಂದರು. ಏರ್ಪೋರ್ಟಲ್ಲಿ ಅವ್ರದ್ದು ಸ್ಪೆಷಲ್ ಫ್ಲೈಟ್ ಇತ್ತು, ಟೇಕ್ ಆಫ್ ಆಗಬೇಕಾಗಿತ್ತು. ಇಲ್ಲ, ಒಂದು ಕಾರ್ ಬರ್ತಾ ಇದೆ, ಅದಕ್ಕೆ ಎಲ್ಲ ದಾರಿ ಮಾಡಿಕೊಡ್ಬೇಕು, ಭಾಳ ಅರ್ಜೆಂಟ್ ಇದೆ ಅಂತ. ನಾವೆಲ್ಲ ಏನು ತಿಳ್ಕೊಂಡ್ವಿ ಅಂದರೆ ಆ ಕಾರಲ್ಲಿ ಏನೋ ಬ್ರೀಫ್ ಕೇಸ್ ಬಿಟ್ಟಿರಬೇಕು, ಫೈಲ್ ಬಿಟ್ಟಿರಬೇಕು, ನಾಳೆ ಪಾರ್ಲಿಮೆಂಟ್ ನಡಿಬೇಕಾದ್ರೆ ಅಲ್ಲೇನೋ ವಿಚಾರ ಏನೋ ಇರಬೇಕು, ಅದು ಇದು ಅಂದ್ಕೊಂಡು ಎಲ್ಲರೂ ತಿಳ್ಕೊಂಡ್ವಿ. ಆ ಕಾರ್ಗೆ VVIP ಕಾರ್ಗಿಂತ ಕ್ಲಿಯರೆನ್ಸ್ ಕೊಟ್ಟರು. ಎಲ್ಲಿಂದ? ಬೆಂಗಳೂರು ನಗರದಿಂದ ಏರ್ಪೋರ್ಟ್ಗೆ, HAL ಏರ್ಪೋರ್ಟ್ಗೆ ಆ ಕಾರ್ ಬಂತು. ಕಾರಲ್ಲಿ ತೆಗೆದು ಇಟ್ಕೊಂಡು ಒಳಗಿಟ್ಟಿದ್ದೇನು ಅಂದರೆ ಅವ್ರ ಬಾತ್ರೂಮ್ ಉಪಯೋಗಿಸೋವಂಥ ಸ್ಲಿಪ್ಪರ್ಸ್. ಇದಕ್ಕಿಂತ ಅಧಿಕಾರ ದುರುಪಯೋಗದ ಏನಾದರೂ ಇದೆಯಾ? ಉತ್ತರ ಪ್ರದೇಶದಲ್ಲಿ ಸ್ಪೆಷಲ್ ಫ್ಲೈಟ್ ಕಳಿಸ್ತಾರೆ. ಅಲ್ಲ, ಬಾತ್ರೂಮ್ ಸ್ಲಿಪ್ಪರಲ್ಲಿ ಏನಿತ್ತು ಅಂತ ಹುಡುಕ್ಬೇಕಿತ್ತೇನೆ ನೀವು? ಅದರಲ್ಲಿ ಏನಾದರೂ ಅಧಿಕಾರ ದುರುಪಯೋಗ ದೊಡ್ಡವರು ಮಾಡೋದು ಇದೆಲ್ಲ ಯಾಕೆ ಅಂದರೆ ಅವರು ಇವರು ಅದನ್ನು ಪ್ರವೃತ್ತಿಯಾಗಿ ಯಾರೂ ತಗೊಂಡಿಲ್ಲ. ರಾಜಕಾರಣವನ್ನು ನನ್ನ ಅಪ್ಪನ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ನಾವು ತಗೊಂಡಾಗಲೇ ಈ ರೀತಿಯ ದರ್ಪಗಳು, ದೌರ್ಜನ್ಯಗಳು, ಅಹಂಕಾರಗಳ ಟೇಂಕಾರ ಇರೋದು. ನಾವು ಪ್ರವೃತ್ತಿಯಾಗಿ ತಗೊಂಡು ನಾವು ಜನಪರವಾಗಿರಬೇಕು, ನಾವು ಶಾಂತವೇರಿ ಗೋಪಾಲ್ಗೌಡ್ರ ಥರ ಇರಬೇಕು, ನಜೀರ್ ಸಾಬ್ರ ಥರ ಚಿಂತನೆ ಮಾಡಬೇಕು, ಶಾಂತವೇರಿ ಗೋಪಾಲ್ಗೌಡ್ರ ಥರ ಚಿಂತನೆ ಮಾಡಬೇಕು. ಇವಾಗ ಒಬ್ಬ ರಾಜಕಾರಣಿ ಅಂತ ಶ್ರೇಷ್ಠ ರಾಜಕಾರಣಿಗಳ ಥರ ಇದ್ರೆ ಮಾತ್ರ ಅಲ್ಲ ಸರ್, ತಮ್ಮ ಮಕ್ಕಳು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಗಮನ. ಅವ್ರು ಆ ಥರ ನಡ್ಕೊಂಡಾಗ ಮಕ್ಕಳು ತಂತಾನೆ ಸರಿ ಹೋಗ್ಬಿಡ್ತಾರೆ. ಅವ್ರು ಆ ಥರ ನಡ್ಕೊಳ್ಬೇಕು. ಆಮೇಲೆ ನಾನು ರಾಜಕಾರಣಿ, ನಾನು ಶ್ರೇಷ್ಠ ವ್ಯಕ್ತಿ ಅಂತ ಬಿಂಬಿಸ್ಕೊಳ್ಳೋದಲ್ಲ. ನಾನು ನೋಡಿದ್ದೀನಿ, ಕೊಲೆಗಡುಕರ ಮಕ್ಕಳು ಶ್ರೇಷ್ಠ ಪ್ರಜೆಗಳಾಗಿ ರೂಪಿತಗೊಂಡಿರೋದನ್ನು ನಾನು ಕಂಡಿದ್ದೀನಿ. ಒಬ್ಬ ಕಟ್ಟ ಕಡೆಯ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಾಗಲಿ, ರೈತನ ಮಕ್ಕಳಾಗಲಿ, ಕೂಲಿ ಕಾರ್ಮಿಕರ ಮಕ್ಕಳಾಗಲಿ, ಎಲ್ಲ ಸವಲತ್ತುಗಳನ್ನು ಹೊಂದಿರುವ ಮಕ್ಕಳಿಗಿಂತ ಶ್ರೇಷ್ಠತೆಯನ್ನು ಗಳಿಸಿರೋದನ್ನು ನಾವು ಕಂಡಿದ್ದೀವಿ. ಇದು ಮುಖ್ಯ.
ನೀವು ನಾನು ಶ್ರೇಷ್ಠ ಅಂತ ಹೇಳ್ಕೊಂಡು ಈಗ ನಾವು ಅದೇ ಈಗ ಮಹಿಮಾ ಪಟೇಲ್ ಅವರು ಹೇಳಿದ್ರು ನಾವು ಶ್ರೇಷ್ಠ ಅಂತ ಹೇಳ್ಕೊಂಡು ಕಿಚನ್ ಕ್ಯಾಬಿನೆಟ್ ನಮ್ಮ ಸ್ಕ್ರೀನ್ ಮೇಲೆ ಒಂದು ದೃಶ್ಯ ಬರ್ತಾ ಇದೆ, ತಾವು ನೋಡಬಹುದು. ಎಸ್.ಎಂ. ಕೃಷ್ಣ ಮೊಮ್ಮಕ್ಕಳು ಅಂತ ಹೇಳಿಕೊಂಡು ರಾಮಲಿಂಗಾರೆಡ್ಡಿ ಕಡೆಯವರು ಅಂತ ಹೇಳಿಕೊಂಡು ಬಂದು ಹೋಟೆಲ್ನಲ್ಲಿ ಗಲಾಟೆ ಮಾಡಿದಂಥವ್ರು ಬಂದ ಕಾರುಗಳಿವು. ಅಲ್ಲ ಇದು ಸರ್ ಒಬ್ಬ ಕಷ್ಟಪಟ್ಟು ದುಡಿಯೋ ವ್ಯಕ್ತಿ ಎಷ್ಟು ವರ್ಷ ದುಡಿದ್ರೆ ಇಂಥ ಕಾರುಗಳನ್ನು ಕೊಳ್ಳಬಹುದು ಅಂತ. ಇವರ ಯಾರ ವಯಸ್ಸುಗಳು ಕೂಡ 25 ವರ್ಷ ಮೀರಿರಲಿಲ್ಲ ಸರ್. ಯಾರ ವಯಸ್ಸು ಕೂಡ 25 ವರ್ಷ ಮೀರಿರಲಿಲ್ಲ. ಅವ್ರದ್ದೆಲ್ಲ ನೋಡಿ ನಿಮ್ಗೊಂದು ಸಾಮ್ಯತೆ ನಿಮ್ಗೆ ಹೇಳ್ತೀನಿ. ಇದು ಒಂದು ಸುಮ್ಮನೆ ತಮಾಷೆಯಾಗಿ ನಾನು ಹೇಳೋದು, ಈ ನಾನು ಭೂಗತ ಲೋಕ ಪಾತಕ ಲೋಕ ಎಲ್ಲವನ್ನ ಕಂಡಿರ್ತಕ್ಕಂಥವ್ನು. ಅದರೊಳಗೆ ಎಲ್ಲ ಪಾತಕ ಲೋಕದವರ ವೆಹಿಕಲ್ ನಂಬರು 9 ಎಂಡ್ ಆಗ್ತದೆ. ನೋಡಿ ಈ ನಂಬರ್ಗಳೆಲ್ಲ ನಾನು ನೋಡಿಲ್ಲ, ಬೇಕಾದ್ರೆ ನೀವು ನಂಬರ್ ನೋಡ್ಸೋಕ್ಕೆ ಹೇಳಿ, ಅದು 9 ಎಂಡ್ ಆಗಿರುತ್ತೆ. ಯಾಕೆಂದರೆ ಇದೊಂದು ಇವರೆಲ್ಲ ಪಾತಕ ಲೋಕದವರೇ ಅಲ್ಲ. ಇನ್ನೊಂದು ಇದು ಈಗ ಈ ಥರದ ಇತಿಹಾಸ ಸಂಜಯ್ ಗಾಂಧಿ ಸಮಯದಿಂದನೂ ಇತ್ತು. ದುಡ್ಡು ನಮ್ಮ ದೇಶದಲ್ಲಿ ಇನ್ನೊಂದು ಏನಂದ್ರೆ ನಮ್ದು ಒಂಥರ ಫ್ಯೂಡಲ್ ಪ್ರಪಂಚ, ಫ್ಯೂಡಲ್ ಮನಸ್ಥಿತಿ ಇರುವಂತಹ ಒಂದಿದು. ಇವತ್ತು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ 2 ಮಕ್ಕಳಿದ್ದಾರೆ. ಒಬ್ಬ ಮಗ ಪಾಪ ತನ್ನ ಪಾಡು ತಾನು MBBS ರ್ಯಾಂಕ್ ಬಂದು MBBS ಮಾಡಿಕೊಂಡು ತನ್ನ ಪಾಡು ತಾನು ಎಲೆಕ್ಷನ್ಗೂ ಸಹ ಪ್ರಚಾರಕ್ಕೆ ಬರದೆ ಒಂದು ತುಂಬ ಲೋ ಪ್ರೊಫೈಲಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ಹುಡುಗನ ಬಗ್ಗೆ, ಇನ್ನೊಬ್ಬ ಮಗನ ಬಗ್ಗೆ ಪತ್ರಿಕೆಗಳಲ್ಲಿ ಆಗಾಗ ಇವ್ರು ಅಲ್ಲಿ ಕೈ ಹಾಕಿದ್ರು, ಇಲ್ಲಿ ಕೈ ಹಾಕಿದ್ರು, ಆ ಟ್ರಾನ್ಸ್ಫರ್ ಮಾಡಿಸಿದ್ರು, ಈ ಟ್ರಾನ್ಸ್ಫರ್ ಮಾಡಿಸಿದ್ರು, ನಾನಾ ತರಹದ ಟ್ಯಾಬ್ಲೆಟ್ಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾನೆ ಇದೆ. 1-2 ಉದಾಹರಣೆಗಳು ನೋಡಿ. ಈಗ ಇನ್ನೊಂದು ಆವಾಗಲೇ ಮಹಿಮಾ ಅವರೊಂದು ಹೇಳಿದ್ರು, ಇಡೀ ಜಯೇಶ್ ಪಟೇಲ್ರ ಕುಟುಂಬದಲ್ಲಿ ಹೆಚ್ಚು ರಾಜಕೀಯವಾಗಿ ಕ್ರಿಯಾಶೀಲವಾಗಿದ್ದಂಥವರು ಮಹಿಮಾ ಪಟೇಲ್ರು. ಮಹಿಮಾ ಪಟೇಲ್ರನ್ನೇ ಜಯೇಶ್ ಪಟೇಲ್ರು ಒಂದು ಅಂತರದಲ್ಲಿ ಇಟ್ಟಿದ್ರು ಅಂದಾಗ ಒಂದು ಸಮಯ ಇತ್ತು. ಅದು ಬೇರೆ ಮಕ್ಕಳು ಅವ್ರ ಹತ್ರ ಬರ್ತಾನೆ ಇರಲಿಲ್ಲ. ಯಾರೋ ಹೇಳ್ತಾ ಇದ್ರು, ಯಾವುದೋ ಓದ್ದೆ ನಾನು ಇತ್ತೀಚೆಗೆ, ಅವರ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಕ್ಕಳು, ಹೆಣ್ಣು ಮಕ್ಕಳು ಒಂದು ದಿವಸನೂ ಸಹ ವಿಧಾನಸೌಧಕ್ಕೆ ಹೋಗಿರ್ಲಿಲ್ವಂತೆ. ಅವರ ಅಪ್ಪ CM ಆಗಿರೋ ತನಕ ಅವರ ಹೆಣ್ಣು ಮಕ್ಕಳಾಗಲಿ ಅಳಿಯಂದ್ರಾಗಲಿ ಒಂದು ದಿವಸನೂ ವಿಧಾನಸೌಧಕ್ಕೆ ಹೋಗಿರ್ಲಿಲ್ವಂತೆ. ಆದರೆ ಕರ್ನಾಟಕದಲ್ಲಿ ಒಬ್ಬ ಬಹಳ ದೊಡ್ಡ ಹೆಸರು ತಗೊಂಡಂಥ ದೇವರಾಜ ಅರಸು ಅವರ ಅಳಿಯ ಸಹ ಒಂದು ಸಂದರ್ಭದಲ್ಲಿ ರೌಡಿಗಳ ಜೊತೆ ಇದ್ದು ಬೇರೆ ಬೇರೆ ಥರದ ಉಪಯೋಗ, ಇದು ನಾನಾ ಥರದ್ದಿದೆ ನಮ್ಮದು ಫ್ಯೂಡಲ್ ಸೊಸೈಟಿ. ಆದರೆ ಒಂದು ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕು, ನಾವು ಇವತ್ತಿನ ಸಂದರ್ಭದಲ್ಲಿ ದುಡ್ಡು ಮಾಡಿರೋರು, ನಾನಾ ರೀತಿಯಲ್ಲಿ ದುಡ್ಡು ಮಾಡಿರುವಂಥವ್ರು ಎಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಇವ್ರು ಯಾರೂ ತಾವು ಮಾಡಿರುವಂಥ ಅನೈತಿಕ ಕೆಲಸಗಳನ್ನೇ ಬಹುಶಃ ಕೆಲವೊಂದು ಸಲ ಸಾಂಸ್ಕೃತಿಕ ಶಿಕ್ಷಣ ಅಂತೀವಲ್ವ, ಅದನ್ನೇ ತಮ್ಮ ಮಕ್ಕಳಿಗೂ ಕೊಡ್ತಾರೆ. ಇವ್ರು ಯಾರೂ ನೀನು ಕಷ್ಟಪಟ್ಟು ಓದು, ನೀನು ದುಡಿದು ತಿನ್ನು, ನಿನ್ನ ಜೀವನ ನೀನು ರೂಪಿಸ್ಕೋ ಅಂತ ಹೇಳುವಂಥ ಸ್ಥಿತಿನಲ್ಲಿ ನೈತಿಕವಾಗಿ ಅವ್ರು ಇರೋದಿಲ್ಲ. ಅವ್ರ ಮಕ್ಕಳಿಗೆ ಹೇಳುವಂಥ ವಾತಾವರಣನೂ ಅಲ್ಲಿರೋದಿಲ್ಲ. ಆಗಲೇ ನಾನಾ ಥರದ ಆಳುಗಳು ಇಟ್ಕೊಂಡಿರ್ತಾರೆ. ಮಕ್ಕಳಿಗೆ ಅವ್ರ ಜೊತೆ ಸಮಯ ಕಳೆಯೋದಕ್ಕಾಗೋದಿಲ್ಲ, ಒಂದು ಒಳ್ಳೆ ಸಿನಿಮಾ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಒಂದು ನಾಟಕ ತೋರಿಸೋದಕ್ಕಾಗೋದಿಲ್ಲ, ಒಂದು ಒಳ್ಳೆ ಜಾಗಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಅದಕ್ಕೇನು ಮಾಡ್ತಾರೆ, ದುಡ್ಡಲ್ಲಿ ಕಾಂಪನ್ಸೇಟ್ ಮಾಡ್ತಾರೆ. ದುಡ್ಡಲ್ಲಿ ಕಾಂಪನ್ಸೇಟ್ ಮಾಡಿದಾಗ ಏನಾಗುತ್ತೆ, ಏನಾಗಬಾರ್ದು ಅದೇ ಆಗುತ್ತೆ. ಪ್ರೀತಿನ ಅಥವಾ ನಮ್ಮ ಜವಾಬ್ದಾರಿನ ದುಡ್ಡಲ್ಲಿ ಕೊಂಡ್ಕೋಬೋದು ಅಂತ ನೋಡ್ತಾರೆ. ಆದರೆ ವಿಶೇಷವಾಗಿ ಈ MLAಗಳಾದಂಥವ್ರಿಗೆ ಓರಿಯೆಂಟೇಷನ್ ಬೇಕಾಗುತ್ತೆ. ನಮ್ಮ ಜನಪ್ರತಿನಿಧಿಗಳಾದಂಥವ್ರಿಗೆ, ಶಾಸಕರಾದಂಥವ್ರಿಗೆ, ಈ ಬೆಂಗಳೂರು ನಾನು ಯಾರು ವಿಶ್ವನಾಥ್ ಅವರು ಇರ್ಬೋದು, ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ದನ್ನು, ಅವರು ಶಾಸಕರಾಗಿ ಹೋದಾಗ, ಮೊದಲನೇ ಸಲ ಶಾಸಕರಾಗಿ ಹೋದಾಗ ಅವರ ರೂಮ್ಗೆ ಬಂದು ಯಾರೋ ಒಬ್ಬ ಹಿರಿಯ ಮಂತ್ರಿಗಳಾಗಿದ್ದಂಥವ್ರು ಅಥವಾ ಹಿರಿಯ ರಾಜಕಾರಣಿಗಳು ರೂಮ್ಗೆ ಬಂದು 1-2 ಪುಸ್ತಕ ಕೊಟ್ಟು ಇಂತಹದನ್ನು ಓದಪ್ಪ ನೀನು ಅಂತ ಹೇಳ್ತಾರಂತೆ. ಇವತ್ತು ಶಾಸಕರಾದ ಬಂದ ತಕ್ಷಣ ಅವ್ರಿಗೆ LHL ರೂಮ್ ಸಿಕ್ಕಿದ ತಕ್ಷಣ ಆವಾಗಲೇ ನಾವು ಹೇಳ್ದಂಗೆ ಬಂದು ಮೊದಲನೇ ಸಲ ಬಾಗಿಲು ತಟ್ಟೋರೆ ತಲೆ ಹಿಡುಕರು. ಇದು ವ್ಯವಸ್ಥೆ ಹೀಗಾಗ್ಬಿಟ್ಟಿದೆ. ಎಲ್ಲಿಂದ ಶುರು ಮಾಡೋದು? ಇವತ್ತು ಅಟ್ಲೀಸ್ಟ್ ಇವತ್ತು ವಿಧಾನಸಭಾಧ್ಯಕ್ಷರಾಗಲಿ ಅಥವಾ ಸಭಾಪತಿಗಳಾಗಲಿ ಸ್ವಲ್ಪ ಜವಾಬ್ದಾರಿ ತಗೋಬೇಕು. ಈ ಶಾಸಕರಿಗೆ ಓರಿಯೆಂಟೇಷನ್ ಕೊಡಬೇಕು. ನೀವು ಬೆಂಗಳೂರಿಗೆ ಬರ್ತೀರಾ, ಹಳ್ಳಿಯಿಂದ ಬಂದಿರ್ತೀರಾ, ಇನ್ನೊಂದರಿಂದ ಬಂದಿರ್ತೀರಾ, ಬೆಂಗಳೂರಲ್ಲಿ ನಿಮ್ಮ ನಡವಳಿಕೆ ಹೇಗಿರಬೇಕು, ಎಂತೆಂತಹ ಜನ ನಿಮ್ಮ ಸುತ್ತಮುತ್ತ ಬರ್ತಾರೆ, ನಿಮ್ಮ ಜವಾಬ್ದಾರಿಗಳೇನು, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ನಡವಳಿಕೆಗಳು ಹೇಗಿರಬೇಕು, ಮತ್ತು ಯಾರನ್ನ ಹತ್ರ ಬಿಟ್ಕೋಬೇಕು, ಯಾರನ್ನು ದೂರ ಇಟ್ಕೋಬೇಕು, ನೀವೇನು ಓದಬೇಕು, ಏನು ಮಾಡಬೇಕು ಅಂತ ಕೊಡೋರು ಯಾರು? ಹರಕೊಲ್ಲಲ್ಲಿ ಪರಕಾಯವನ ಅನ್ನೋ ಹಾಗೆ ಕೆಳಗಡೆಯಿಂದ ಹಿಡಿದು ಮೇಲಿನ ತನಕ ಅದೇ ಥರದ ಜನ ತುಂಬಿಕೊಂಡಿರೋವಾಗ ನಾವು ಈ ಥರ ಸ್ಟುಡಿಯೋದಲ್ಲೋ ಇನ್ನೊಂದರಲ್ಲೋ ಕೂತ್ಕೊಂಡು ನ್ಯಾಯ, ನೀತಿ, ನೈತಿಕತೆ ಬಗ್ಗೆ ಮಾತಾಡ್ತಿರ್ತೀವಿ. ಕೇಳಿಸ್ಕೊಳ್ಳೋರು ಬಹುಶಃ ಇದನ್ನು ಕರ್ನಾಟಕ ಇವತ್ತು ನಾವು ಇಷ್ಟೊತ್ತು ಮಾತಾಡ್ತಾ ಇದ್ದೀವಿ, 224 MLAಗಳಲ್ಲಿ ಪ್ಲಸ್ ಇರೋ 70-80 MLCಗಳಲ್ಲಿ ಒಬ್ರಿಗೂ ಸಹ ನಾವು ಮಾತಾಡಿರೋ ಮಾತು ಮುಟ್ಟಿರೋದಿಲ್ಲ. ಇದು ನಮ್ಮ ದೌರ್ಭಾಗ್ಯ. ಮಹಿಮಾ ಪಟೇಲ್ ಅವರು, ತುಂಬ ಜನರಿಗೆ ಗೊತ್ತಿರೋ ಹಾಗೆ ಅಧಿಕಾರಸ್ಥರ ಮಕ್ಕಳ ಸುತ್ತ ಒಂದು ಪಟಾಲಂ ನಿರ್ಮಾಣ ಆಗಿಬಿಡುತ್ತೆ ಅಧಿಕಾರ ಬಂದ ತಕ್ಷಣ. ಅದು ಸಾಮಾನ್ಯ. ಅದು ಯಾರೇ ಅಧಿಕಾರಸ್ಥರು ಮಕ್ಕಳು. ನಿಮ್ಮ ವಿಷಯದಲ್ಲಿ ಏನಾಯಿತು ಅಂತ ನಾನು ಕೇಳುವಂಥದ್ದು, ನೀವು ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಏನೇನು ಪ್ರಿವಿಲೇಜಸ್, ಏನೇನು ಸವಲತ್ತುಗಳನ್ನು ನೀವು ಅನುಭವಿಸಿದ್ರಿ? ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿಮಗೆ ನಿಮ್ಮದೇ ಆದಂಥ ರಾಜಕೀಯ ಅಸ್ತಿತ್ವ ಇರಲಿಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ತೊಡಗಿಸಿಕೊಂಡಿದ್ರಿ, ರಾಜಕೀಯ ಅಸ್ತಿತ್ವ ಅನ್ನೋದು ಇರಲಿಲ್ಲ ನಿಮ್ಗೆ. ಆ ಸಂದರ್ಭದಲ್ಲಿ ಏನು ಪ್ರಿವಿಲೇಜ್ ಅನುಭವಿಸಿದ್ರಿ ನೀವು? ಇಲ್ಲ, ರಾಜಕೀಯ ಅಸ್ತಿತ್ವ ಅಂದರೆ ನಾನು ಆವಾಗಲೇ ಚನ್ನಗಿರಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಕೇಳೋದಕ್ಕೆ, ಅದಕ್ಕೆ ಪರಿಹಾರ ಕೊಡೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದೆ ನಾನು.
ಆದರೆ ವಿಶೇಷವಾಗಿ ನೀವು ಹೇಳಿದಾಗ ಯಾವುದೋ ಒಂದು ಸ್ಥಾನಮಾನ ಅಂತಂದೇನು ಇರಲಿಲ್ಲ. ನಾನೇ ಸ್ವಯಂ ಆಸಕ್ತಿಯಿಂದ ಮಾಡ್ತಾಯಿದ್ದೆ. ಮಾಡ್ತಾ ಜನರಿಗೂ ಕೂಡ, ನನ್ನ ಜೊತೆಗಿದ್ದಂಥ ಜನರಿಗೂ ಕೂಡ ಒಳ್ಳೆ ದಾರಿಯಲ್ಲಿ ತಗೊಂಡೋಗೋದು ಹೇಗೆ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾಯಿದ್ದೆ ಹೊರತು ಈ ಥರ ಗೂಂಡಾಗಳನ್ನ ಅಂತಾರೆ. ನನ್ನ ಜೊತೆಗೆ ಯಾರು ಗೂಂಡಾಗಳು ಯಾರು ಇರ್ತಿರಲಿಲ್ಲ. ಯಾಕೆಂದರೆ ಆ ಗೂಂಡಾಗಳಿಗೆ ಅವ್ರಿಗೆ ನನ್ನ ಜೊತೆಗೆ ಇರೋದಕ್ಕೆ ಇಷ್ಟನೂ ಆಗಲ್ಲ. ನನ್ನ ವ್ಯಕ್ತಿತ್ವ ಆ ಥರ ಇರೋದ್ರಿಂದ ನಾನು ಕೆಲವು ಸರಿ ಇಂಪ್ರ್ಯಾಕ್ಟಿಕಲ್ ಪೊಲಿಟಿಷಿಯನ್ ಅಂತಲೂ ಅಂತಾರೆ. ಯಾಕೆಂದರೆ ಇಂಥವ್ರನ್ನೆಲ್ಲ ಜೊತೆಗೆ ಇಟ್ಕೊಂಡ್ರೆ ಅದು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ಅಂತ. ಆದರೆ ನಮಗೆ ಬಂದಿರೋಂಥ ಸಂಸ್ಕಾರ, ನಾವು ಬೆಳೆದು ಬಂದಿರೋಂಥ ರೀತಿ, ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು, ನಮ್ಮ ಅಜ್ಜನೂ ಪೊಲಿಟಿಷಿಯನ್ ಆಗಿ ಅವರೆಲ್ಲ ಹೇಳ್ಕೊಟ್ಟಿರೋದು, ಯಾರೇ ಒಬ್ಬ ಜನಪ್ರತಿನಿಧಿ ಅಂದರೆ ಅವನು ಮೊದಲನೇ ಸೇವಕ. ಆ ಒಂದು ಹಂಬಲ್ ಬಿಹೇವಿಯರ್ ಇರಬೇಕು. ಮೊದಲನೇ ಸೇವಕ. ಒಬ್ಬ ಮುಖ್ಯಮಂತ್ರಿ ಅಂದರೆ ಅವನು ಎಲ್ಲ ಈ ರಾಜ್ಯದ ಮೊದಲನೇ ಸೇವಕ. ಆತನಿಗೆ ಅಷ್ಟು ಹಂಬಲ್ ಕ್ಯಾರೆಕ್ಟರ್ ಇರಬೇಕು, ಅಷ್ಟು ಒಂದು ದೈನ್ಯ ಭಾವ ಇರಬೇಕು, ವಿಧೇಯತೆ ಇರಬೇಕು, ಆ ಥರದ ಒಂದು ಮೃದು ಸ್ವಭಾವ ಆ ಥರದಲ್ಲಿ ಇರಬೇಕಾಗುತ್ತೆ. ಉತ್ತರದಾಯಿತ್ವ ಇರಬೇಕು, ಉತ್ತರಕ್ಕಿಂತ ಮುಖ್ಯ ಅಕೌಂಟಬಿಲಿಟಿ ಇರಬೇಕು. ಆ ಥರದಿಂದ ಅಂಥ ಜನಸೇವಕರ ವರ್ತನೆ ಹೇಗಿರುತ್ತೆ ಅನ್ನೋದನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ಒಬ್ಬ ಶಾಸಕರು ಒಂದು ಆಸ್ಪತ್ರೆಯ, ಕಿಮ್ಸ್ನಂಥ ಸರ್ಕಾರಿ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಅವರ ವರ್ತನೆ ಹೇಗಿರುತ್ತೆ? ಅಲ್ಲ, ಒಂದು ಲಿಟ್ರಲಿ ವೈದ್ಯರನ್ನು ಹೊಡಿತಾರೆ ಸರ್. ಹೌದು ಅಜಿತ್. ಈಗ ಯಾರೇ ಏನೇ ಒಂದು ಕೆಲಸ, ನನಗೆ ನಮ್ಮ ತಂದೆಯವರು ಮೊದಲು ಒಂದು ಹೇಳಿದ್ರು. ನಮ್ಮ ತಂದೆಯವರು ಹಿಂದೆ ಸ್ವಿಟ್ಜರ್ಲ್ಯಾಂಡಿನ ಪ್ರಧಾನಿಯಾಗಿದ್ದಂಥವನು ಒಂದು ಸರಿ ಕುಡಿದು ನೋಡ್ತಾ ಇದ್ದೀನಿ. ಡಾಕ್ಟರ್ ನನ್ನ ಫ್ರೆಂಡೇ, ನೀವು ವಿನಯ್ ಕುಲಕರ್ಣಿನೂ ನನ್ನ ಫ್ರೆಂಡೇ. ಅವರು ಎಂಪಿಗೂ ನಿಂತಿದ್ರಲ್ವಾ? ಇಬ್ರು ನನ್ನ ಫ್ರೆಂಡ್ಸ್. ಬಹಳ ಇದ್ದಾರೆ ಬಿಡಿ, ಏನು ಕ್ರಿಮಿನಲ್ ರೆಕಾರ್ಡ್ಸ್ ಇರುವಂಥವ್ರು, ಅದೇನು ಅಂತ ಅಲ್ಲ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಬ್ಬ ಪ್ರಧಾನಿ ಕುಡಿದು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಪೊಲೀಸ್ನವ್ರು ನಿಲ್ಲಿಸಿದಾಗ ಅವನು, ನಾನು ಪ್ರಧಾನಮಂತ್ರಿ ಗೊತ್ತಾ ಅಂದಿದ್ದಕ್ಕೆ, ನೀವು ಪ್ರಧಾನಮಂತ್ರಿ ಅಂತ ಗೊತ್ತು ನನಗೆ, ನೀವು ಮೊದಲು ಕುಡಿದು ಡ್ರೈವಿಂಗ್ ಮಾಡಿದ್ದಕ್ಕೆ ಒಂದು, ಆಮೇಲೆ ಪ್ರಧಾನಮಂತ್ರಿ ಅಂತಂದೇಳಿ ನನ್ನ ಮೇಲೆ ಒಂದು ಇದು ಮಾಡೋದಕ್ಕೆ ಬೆದರಿಕೆ ಹಾಕಿದ್ದಕ್ಕೆ ಇನ್ನೊಂದಂತೆ 2 ಕೇಸ್ ಹಾಕಿದ್ನಂತೆ. ಆಮೇಲೆ ನೀವು ಸ್ವಿಟ್ಜರ್ಲ್ಯಾಂಡ್ನ ಪ್ರಧಾನಿ ಅವನು ಅದು ಎರಡಕ್ಕೂ ಕೂಡ ಅವನು ಫೈನ್ ಕಟ್ಟೋ ಏನೋ ಇದು ಮಾಡಿದ. ಅಷ್ಟು ಕಾನೂನನ್ನು ಗೌರವಿಸುವಂಥ ಒಂದು ಜನಪ್ರತಿನಿಧಿಗಳಿಗೆ ಕಾನೂನನ್ನು ಗೌರವಿಸುವಂಥದ್ದು ಇರಬೇಕು ಸರ್. ಆ ಸ್ಥೈರ್ಯ ಇವತ್ತಿನ ಸಿಬ್ಬಂದಿಗೆ, ಪೊಲೀಸ್ ಸಿಬ್ಬಂದಿಗೆ, ಅಧಿಕಾರಿಗಳನ್ನು ಬಿಡಿ, ಇವತ್ತಿನ ಪೊಲೀಸ್ ಸಿಬ್ಬಂದಿಗೆ ಸ್ವಿಟ್ಜರ್ಲ್ಯಾಂಡಿನ ಪೊಲೀಸ್ ಅಧಿಕಾರಿ ಏನು ಸ್ಥೈರ್ಯ ತೋರಿಸಿದ್ರಲ್ಲ, ಆ ಸ್ಥೈರ್ಯ ಬರೋದಕ್ಕೆ ಸಾಧ್ಯನಾ ಸರ್? ಯಾಕಾಗೋದಿಲ್ಲ? ಸಾಧ್ಯ ಇತ್ತು. ಈಗ ಬೆಂಗಳೂರು ನಗರದಲ್ಲಿ ನಾವು ಕೆಲಸ ಮಾಡಿದಾಗ ಅಂಥ ಅಧಿಕಾರಿಗಳಿದ್ದರು. ಆಮೇಲೆ ನಾನು ನೋಡಿ, ಎಲ್ಲ ಘಟನೆಗಳಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾ ಇದ್ದಂಥ ಘಟನೆಗಳಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಬ್ಬ ಕಮಿಷನರ್ ಇಲ್ಲದಿದ್ದರೆ ಬೆಂಗಳೂರು ನಗರ ನಡೀತದೆ, ಒಬ್ಬ DCP ಇಲ್ಲದಿದ್ರೆ ನಡೀತದೆ, ಪೊಲೀಸ್ ಕಾನ್ಸ್ಟೇಬಲ್ಸು ಮತ್ತು ಹೆಡ್ ಕಾನ್ಸ್ಟೇಬಲ್ಸ್ ಇಲ್ಲದಿದ್ದರೆ ಬೆಂಗಳೂರು ನಗರ ನಡೆಯೋದೇ ಇಲ್ಲ, ದಂಗೆಗಳಾಗ್ಬಿಡ್ತವೆ. ನಾವು ನಮ್ಮ ಮೊದಲ ಸೆಲ್ಯೂಟು ಪೊಲೀಸ್ ಕಾನ್ಸ್ಟೇಬಲ್ಸ್ಗೆ, ಹೆಡ್ ಕಾನ್ಸ್ಟೇಬಲ್ಸ್ಗೆ ಕೊಡಬೇಕು. ಅಂದರೆ ನೀವು ಆವಾಗಲೇ ಹೇಳಿದ್ರಿ, ಕೆಳಗಡೆಯಿಂದ ಅದು ಮೇಲಕ್ಕೆ ಹೋಗ್ಬೇಕು, ಒತ್ತಡ ಹೋಗಬೇಕು, ಆವಾಗ ಮೇಲಿನ ಒತ್ತಡ ತಗ್ತದೆ. ಇದು ಕೆಳಗಡೆ ಇರೋ ಎಲ್ಲ ಒತ್ತಡಗಳನ್ನ ನಾವು ಅವ್ರ ಮೇಲೆ ಹಾಕ್ಬಿಟ್ಟು ಅವ್ರನ್ನ ನಿಕೃಷ್ಟವಾಗಿ, ಇವಾಗ ರವಿಯವರು ಹೇಳಿದ್ರು ಭಾಳ ಸ್ಪಷ್ಟವಾಗಿ, ಅಂದ್ರೆ ಏನಂದ್ರು, ನಾವು ಅವ್ರಿಗೆ ಮರ್ಯಾದೆನೇ ಕೊಡೋದಿಲ್ಲ, ಗೌರವನೇ ಕೊಡೋದಿಲ್ಲ, ಅವ್ರ ಸ್ವಾಭಿಮಾನ ಕಿತ್ಕೊಂಡ್ಬಿಟ್ಟಿದ್ದೀವಿ. ಸ್ವಾಭಿಮಾನ ಕಿತ್ಕೊಳ್ಳೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆದರೆ ಅವ್ರ ಮೇಲೆ ಒತ್ತಡ ತರ್ತಾರೆ. ಇವರು ಯಾವ ಥರ ಒತ್ತಡ ತರ್ತಾರೆ ಅಂದರೆ, ಕಾನೂನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಒಬ್ಬ ಪಬ್ಲಿಕ್ ಸರ್ವೆಂಟ್ ಅಂದರೆ ಯಾರು, ಸಾರ್ವಜನಿಕ ಸೇವಕ ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಅವ್ನು ಚೀಫ್ ಸೆಕ್ರೆಟರಿ ಇರಲಿ, ಚೀಫ್ ಮಿನಿಸ್ಟರ್ ಇರಲಿ, ಒಬ್ಬ ಪೌರ ಕಾರ್ಮಿಕ ಇರಲಿ, ಕ್ಲಾಸ್ 4 ಎಂಪ್ಲಾಯಿ ಇರಲಿ, ಅವನು ಪಬ್ಲಿಕ್ ಸರ್ವೆಂಟ್ ಅಂತೇಳಿ ಡಿಫೈನ್ ಆಗಿರೋಂಥದ್ದು. ಅದನ್ನು ನಾವು ಎಲ್ಲಾದರೂ ನಾವು ಆ ಥರ ನಡ್ಕೊಳ್ತಾ ಇದ್ದೀವಾ ಅನ್ನೋದು ಒಂದು ಮೊದಲನೇ ಪ್ರಶ್ನೆ ಬರಬೇಕು ಸರ್. ಅವರು ಈ ವೇದಿಕೆ ಮೂಲಕ ನಾನು BK ಶಿವರಾಮ್ ಅವರು ಒಂದು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಪ್ರಜಾವಾಣಿಯಲ್ಲಿ ಬಹಳ ಅದ್ಭುತವಾದ ಲೇಖನಗಳು ಬರೆದ್ರು, ಒಂದು ಡೈರಿ ಅಂತ. ಆರ್ಡರ್ಲಿಗಳ ಬಗ್ಗೆ ಬರೋದ್ರು. ನಿಜಕ್ಕೂ ಅದು ಯಾವ ಥರದ ಆರ್ಡರ್ಲಿಗಳನ್ನ ಆ ಪೊಲೀಸರು ಯಾವ ಥರಕ್ಕೆ ದುರುಪಯೋಗ ಮಾಡ್ಕೊಳ್ತಾರೆ, ಅವರ ಸ್ವಾಭಿಮಾನ, ಮನುಷ್ಯತ್ವ ಅಥವಾ ಎಲ್ಲವನ್ನೂ ಹೇಗೆ ಹಾಳು ಮಾಡಿದೆ ವ್ಯವಸ್ಥೆ ಅಂತ. ಈ ಮೂಲಕ ಮಲ್ಲೇಶ್ವರಂ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದಂಥವ್ರು, ಕಾಂಗ್ರೆಸ್ ಅಭ್ಯರ್ಥಿ ಅವ್ರ ಅಣ್ಣ ಬಹಳ ಪ್ರಭಾವಶಾಲಿ ಆಗಿರುವಂತವ್ರು, ಇವತ್ತು ಕಾಶಪ್ಪನವರು ಹಲ್ಲೆ ಮಾಡಿದಂತಹ 2 ಕಾನ್ಸ್ಟೇಬಲ್ಗಳನ್ನ ಇದೇ ಸರ್ಕಾರ, ಅವ್ರದೇ ಪಕ್ಷದ ಕಾಂಗ್ರೆಸ್ ಸರ್ಕಾರ ಟ್ರಾನ್ಸ್ಫರ್ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ನಾನು ಈ ಮೂಲಕ ಅವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ನೀವು ಪ್ರಭಾವಶಾಲಿಗಳಾಗಿದ್ದೀರಾ, ದಯವಿಟ್ಟು ನಿಮ್ಮ ಸರ್ಕಾರದಲ್ಲಿ ನೀವು ನಿಮ್ಮ ಕಾನ್ಸ್ಟೇಬಲ್ಗಳ ಪರ ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀವಿ. ಈಗಷ್ಟೇ ಬಂದಿರುವಂತಹ ಸುದ್ದಿ, ಮಾಜಿ ಸಂಸದ ವಿಶ್ವನಾಥ್ ಪುತ್ರ ಪೂರ್ವಜ್ ವಿರುದ್ಧ FIR ದಾಖಲಾಗಿದೆ.
ಪೂರ್ವಜ್ ಸೇರಿದಂತೆ 5 ಜನರ ವಿರುದ್ಧ, ಪೂರ್ವಜ್ ಮತ್ತು 4 ಜನ ಸ್ನೇಹಿತರ ವಿರುದ್ಧ ಹುಣಸೂರು ಪೊಲೀಸರಿಂದ ಪ್ರಕರಣ ದಾಖಲಾಗಿದೆ. ಯಾವ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅನ್ನುವಂಥ ಮಾಹಿತಿಯ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ಒಟ್ಟಿನಲ್ಲಿ ಕಳೆದ ರಾತ್ರಿ ಮೈಸೂರು ಹುಣಸೂರು ರಸ್ತೆಯಲ್ಲಿರುವಂಥ ಹಳ್ಳಿ ಮನೆ ಹೋಟೆಲ್ನಲ್ಲಿ ನಡೆದಂಥ ಗಲಾಟೆ, ಪೀಠೋಪಕರಣ ಧ್ವಂಸ ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಸಂಸದ ವಿಶ್ವನಾಥ್ ಪುತ್ರ ಪೂರ್ವಜ್ ಸೇರಿದಂತೆ 5 ಜನರ ವಿರುದ್ಧ ಹುಣಸೂರು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೊಡ್ಡವರ ದಾಂಧಲೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ.